ತೆಲಂಗಾಣ ಮತ್ತು ಕರ್ನಾಟಕ ನಮ್ಮ ಆಲಮಟ್ಟಿ ಡ್ಯಾಮ್ ಕೆಳಗಿರ್ತಕ್ಕಂಥ ರೈತರಿಗೆ ಬೇಸಿಗೆಯಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಎರಡೂ ಕಡೆ ಇರ್ತಕ್ಕಂಥವ್ರು ಲೆಫ್ಟ್ ಸೈಡ್ ತೆಲಂಗಾಣ, ರೈಟ್ ಸೈಡ್ ಕರ್ನಾಟಕ. ಎರಡೂ ಕಡೆ ಇರ್ತಕ್ಕಂಥ ರೈತರಿಗೆ ಕುಡಿಯೋ ನೀರಿಗೂ ತೊಂದರೆ ಆಗ್ತಾ ಇದೆ, ರೈತರಿಗೆ ವ್ಯವಸಾಯ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಆ ಸಮಯದಲ್ಲಿ ಏನಾದ್ರೂ ಅಲ್ಲಿ ಒಂದು ಚೆಕ್ ಡ್ಯಾಮು, ಸ್ಮಾಲ್ ಬ್ಯಾರೇಜು ಏನೋ ಮಾಡಿದರೆ ಒಳ್ಳೆಯದು ಅಂಥೇಳಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಕ್ತಲ್ ನಮ್ಮ MLA ಮತ್ತು ಸಚಿವರಾಗಿರ್ತಕ್ಕಂಥ CR ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಬಂತು. ಆ ಪ್ರಪೋಸಲ್ ಸಾಧಕ ಬಾಧಕಗಳು ವಿಚಾರ ಮಾಡಬೇಕಂತೇಳಿ ಕನ್ಸಲ್ಟೆಂಟ್ಸ್ಗಳಿಂದ ಈ 2-3 ಕಡೆ ಎರಡೂ ಸ್ಟೇಟ್ನವ್ರಿಗೆ ಪಾಸಿಟಿವ್ ಆಗಿರಬೇಕು ಮತ್ತು ಯಾರಿಗೂ ತೊಂದರೆ ಆಗಿರಬಾರ್ದು, ಕೆಳಭಾಗದವ್ರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ 2-3 ಪ್ರಪೋಸಲ್ಸ್ ಬಂದೆ. ಆ ಪ್ರಪೋಸಲ್ ಸಾಧಕ ಬಾಧಕಗಳನ್ನ ವಿಚಾರ ಮಾಡಲಿಕ್ಕೆ ಆ ಭಾಗದ ಕರ್ನಾಟಕ MLAs ಮತ್ತು ಈ ಭಾಗದ ತೆಲಂಗಾಣ MLAs ಮತ್ತು ಮಂತ್ರಿವರ್ಯ ಉತ್ತಮ ರೆಡ್ಡಿ గారు ಮತ್ತು ಶ್ರೀಪಲ್ಲಿ ಜೂಪಲ್ಲಿ గారు ಮತ್ತು మల్లురవి గారు మా పక్క MP గారు మా కార్యదర్శి సాధక బాధకాలు మాట్లాడాం. ముందు ఏ రకంగా అవుతుందో అధికారులు ಎರಡೂ ಕಡೆಯಿಂದ ಮಾತಾಡಿದ ನಂತರ ಮತ್ತು ಅದು ನೇರ ಇರಿಗೇಷನ್ ಮಿನಿಸ್ಟರ್ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಂದೆ ಯಾವ ರೀತಿಯಾಗಿ ಅದರ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕೆಂಬುದು ಫೈನಲ್ ಆಗಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಇನಿಷಿಯಲ್ ಸ್ಟೇಜ್. ಪ್ರಾಕ್ಟಿಕಲ್ ಆಗಿ ರೈತರಿಗೆ ಸಮ್ಮರ್ ಟೈಮ್ನಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಕುಡಿಯೋ ನೀರಿಗೆ ಮತ್ತು ರೈತರಿಗೆ ವ್ಯವಸಾಯಕ್ಕೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಇನಿಷಿಯಲ್ ಸ್ಟೇಜ್ನಲ್ಲಿ ಇದೆ ಸರ್.